ಲೇಟಾಗಿ ನಾವೆಲ್ಲ ಡ್ಯಾನ್ಸ್ ಮಾಡಿ ಬಾಯ್ ಬಾಯ್. Hi guys, welcome back to my YouTube channel. Yay. ಈ ವ್ಲಾಗಲ್ಲಿ ಏನೇನು ನೋಡ್ಬೋದು ಅಂದರೆ ಈಗ ನಮ್ಮ ದೊಡ್ಡಮ್ಮ ಎಲ್ಲ ಬ್ಯಾಗ್ನಾಗೆಲ್ಲ ರೆಡಿ ಮಾಡ್ತಿದ್ರು. ಅದಾದಮೇಲೆ ಛತ್ರಕ್ಕೆ ಹೋಗಬೇಕಲ್ಲ, ಅಲ್ಲೆಲ್ಲ ಕೆಲವೊಂದು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ಜೋಡಿಸ್ಬೇಕಿತ್ತು. ಸೊ ಅದನ್ನೆಲ್ಲ ಪ್ಯಾಕ್ ಮಾಡೋದಾಗಿರ್ಬೋದು. ಹಾಗೆ ನಾವೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ, ಅದು BTS ಕೂಡ ನೋಡ್ಬೋದು. ನೋಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಕ್ ಬಂದಿದಾರಾ ನೋಡಿ. ನನ್ನ ಸಿಸ್ಟರ್ ಸಂಜನಾ ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು. ಇನ್ನೂ ಎಲ್ಲರೂ ಫ್ರೆಂಡ್ಸ್ ಬರೋರಿದ್ದಾರೆ, ಬಟ್ ಈಗ ಸದ್ಯ ನಾವು 5 ಮೆಂಬರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅದಾದ್ಮೇಲೆ ನಾವು ಪ್ರಾಕ್ಟೀಸ್ ಮಾಡಿ ಅದನ್ನು ನಮ್ಮ ಫ್ರೆಂಡ್ಸ್ಗೆ ರೀಲ್ಸ್ನ ಸೆಂಡ್ ಮಾಡ್ತೀವಿ. ಅವ್ರು ಪ್ರಾಕ್ಟೀಸ್ ಮಾಡಿ ಡೈರೆಕ್ಟ್ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ ಕೊಡ್ತಾರಂತೆ. ರಿಸೆಪ್ಷನ್ಗೆ ಮಾಡೋಣ ಅಂತ. ನಾಳೆ ಸಂಗೀತ್ ಮತ್ತು ಹಳದಿ ಇರುತ್ತೆ. ಸೊ ಅವಾಗ ನಾವು ಪರ್ಫಾರ್ಮೆನ್ಸ್ ಮಾಡ್ತೀವಿ, ಅದನ್ನು ಕೂಡ ವ್ಲಾಗ್ ಮಾಡಾಕ್ತೀನಿ. ಈ ವ್ಲಾಗಲ್ಲಿ ನಾನು ಈಗ ಡ್ಯಾನ್ಸ್ ಇನ್ BTS ಆಗಿರ್ಬೋದು ಇದನ್ನೆಲ್ಲ ಹಾಕಿರ್ತೀನಿ. ನಾನು ನನ್ನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ. ಇದೇ ಫಸ್ಟ್ ವ್ಲಾಗಲ್ಲಿ ಅನಿಸುತ್ತೆ ಮಾಡಿಸ್ತಿರೋದು ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್. ಇವಳು ಸಹನಾ ಅಂತ, ಇವರು ಡ್ಯಾನ್ಸ್ ಟೀಚರ್. ಇವರು ಅಕ್ಷತಾ ಅಂತ. ಇವತ್ತು ಪ್ರಾಕ್ಟೀಸ್ ಅಂದರೆ ತುಂಬ ಲೇಟಾಗಿ ನಾವೆಲ್ಲ ಡ್ಯಾನ್ಸ್ ಮಾರ್ನಿಂಗಿಂದ ಪ್ರಾಕ್ಟೀಸ್ ಮಾಡ್ತಿದ್ವಿ. ಈಗ ಬಂದಿದ್ದಾರೆ ಕಲಿಯೋದಕ್ಕೆ. ಟೈಮ್ ಸೆನ್ಸ್ ಇಲ್ಲ ಅವ್ರಿಗೆ ಒಂದು ಸ್ವಲ್ಪ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಇವಳು ಬ್ರೈಡ್, ಇವಳು ಸಂಜನಾ ಅಂತ. ಇವರು ಪ್ರೋ ಡ್ಯಾನ್ಸ್ ಒಂದ್ಸಲ ಹೇಳ್ಕೊಟ್ರೆ ನೀಟಾಗಿ ಮಾಡ್ತಾರೆ. ಬರೀ ಇಂಥದೆಯ. ಇವರು ವೃಂದಾ ಅಂತ, ಇವರು ಕೂಡ ಪ್ರೋ ಡ್ಯಾನ್ಸರ್. ಅಲ್ಲ, ರೀಲ್ಸ್ ರಾಣಿ ಅವರು. ರೀಲ್ಸ್ ನೋಡಿ 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 ಎಲ್ಲ ಡ್ಯಾನ್ಸ್ನ ಕಲ್ತ್ಕೊಂಡಿದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋ. ನಾನು ಸಂಜನಾ ಅಂತ. ನಾನು ಸಂಜನಾ, ನನಗೆ ಡ್ಯಾನ್ಸ್ ಬರುತ್ತೆ ಸ್ವಲ್ಪ ಸ್ವಲ್ಪ. ಇವರೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ಸೊ ತುಂಬ ಪ್ರಾಕ್ಟೀಸ್ ಮಾಡಿ ಕಲಿತಾ ಇದ್ದೀನಿ, ಚೆನ್ನಾಗಿ ಮಾಡ್ಬೇಕು ಡ್ಯಾನ್ಸ್ ಅಂತ ಅಷ್ಟೇ. ಬ್ರೈಟ್ ತಂಗಿ ಅಲ್ವಾ, ಸೆಂಟರ್ ಆಫ್ ಅಟ್ರಾಕ್ಷನ್, ಅದಕ್ಕೋಸ್ಕರ. ನಾಡಿದ್ದೇ ಇರೋದು ಪರ್ಫಾರ್ಮೆನ್ಸ್ ಎಲ್ಲ. ನೋಡಿ ಇವತ್ತು ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ನಮ್ಮ ಕೈಯಿಂದ ಎಷ್ಟಾಗತ್ತೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ನೋಡಿ ನಾನು ಬ್ಯಾಕ್ ಗ್ರೌಂಡಲ್ಲಿ ಏನು ಮಾಡ್ತಿದ್ದಾರೆ ಅಂತ. ಪರ್ಫಾರ್ಮೆನ್ಸ್ BTS ನೋಡ್ಕೊಂಡು ಬಾಯ್ ಬಾಯ್. ತುಂಬ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ತಾ ಇದ್ರೆ ಲೈಫಲ್ಲಿ 3 ಜನ ನಿಂತ್ಕೊಂಡು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟು ಸೀರಿಯಸ್ ಆಗಿ. ಓಕೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಲೆಟ್ಸ್ ಗೋ. ಇವಾಗ ಸಾಂಗ್ ಎಲ್ಲ ನೋಡ್ಕೊಂಡು ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಸ್ಟೆಪ್ಸ್ ಎಲ್ಲ ಈಗ ನೋಡ್ಕೋತಿದ್ದಾರೆ, ಯಾವ್ದು ಮಾಡ್ಸೋಣ ಏನು ಮಾಡೋಣ ಅಂತ. ಇವ್ರು ಕಲ್ತ್ಕೊಂಡು ನಮಗೆ ಹೇಳ್ಕೊಡೋಷ್ಟೊತ್ತಿಗೆ ಗಾಡ್ 1 ಡೇ ಬೇಕು. ಅದೇ ನಾವು ಕಲ್ತು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕಂದ್ರೆ ಎಲ್ಲಿ ಆಗಲ್ಲ. ಸುಸ್ತಾಗಿದೆ ಮೇಡಮಿಗೆ, ಸುಸ್ತಾಗಿದೆ. ಓಂ ಶಾಂತಿ. ಅಲ್ಲಲ್ಲಲ್ಲಲ್ಲಲ್ಲ
ಫ್ರೆಂಡ್ಸ್ ಜೊತೆ ಮತ್ತೆ ಪ್ರೀತಿ ಸ್ನೇಹ ಆ ಕ್ಯಾಮ್ರಾಕ್ಕೂ ಇಷ್ಟ ಇಲ್ಲ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನಿನ್ನ ನೋಡಕ್ ಫೋಕಸ್ ಆಗ್ತಿಲ್ಲ. ನೋಡು ತಿರುಗಿ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಬನ್ನಿ ಕುಣಿಯೋಣ ಎಲ್ಲ ಸೇರಿ, ನಲಿಯೋಣ ಶುಭ ಕೋರಿ, ಉಲ್ಲಾಸದಲ್ಲಿ ಈ ದಿನ ಬಾಳ ದಾರಿಲಿ ಹೊಸ ಜೋಡಿ ಹೊರಟಿದೆ ಜೊತೆಗೂಡಿ, ಎಲ್ಲೆಲ್ಲೂ ತಳಿರು ತೋರಣ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಬಾಸಿಂಗದಲ್ಲಿ ಕನಸಿನ ಮುತ್ತು ತೂಗಿದೆ. ಆಟದ ಬಯಲಿನ ಆಟವ ತೊರೆದು ನೂತನ ಪುಟವನು ತೆರೆಯುವ ಸಮಯ. ಕಲಶದ ಕನ್ನಡಿ ಹೊಳೆಯುತ್ತಲಿರಲು ಮಮತೆಯ ಧಾರೆಯ ಎರೆಯುವ ಸಮಯ. ಕೈಯಲ್ಲಿರಲು ಮಾಲೆ, ಕಣ್ಣಿನಲ್ಲಿ ಪ್ರಾಣ, ತೆರೆಯೊಂದು ಸರಿದಾಗ ಸಂಜೀವನ. ಅಕ್ಷತೆಯು ಈಗ ನಾಚುತ್ತ ಕೆಂಪಗಾಗಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ. ಇವತ್ತು ಕೂಡ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ, ಬಟ್ ಆದರೆ BTS ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಜಸ್ಟ್ 1 hour ಅಷ್ಟೇ ಪ್ರಾಕ್ಟೀಸ್ ಮಾಡಿದ್ದು. ನಾನು ಇವತ್ತು ಮೆಹಂದಿ ಹಾಕ್ಸ್ಕೊಂಡೆ, ಇದನ್ನು ತೋರ್ಸೋಕ್ಕೋಸ್ಕರ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾಳೆ ಇರೋದು ಮೆಹಂದಿ ಮತ್ತು ಸಂಗೀತ್ ಈವ್ನಿಂಗ್ ಇದೆ, ಬಟ್ ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ಮತ್ತೆ ಮೆಹಂದಿ ಹಾಕ್ಸ್ಕೊಳ್ಳೋದು ಅದು ಸರಿ ಆಗಲ್ಲ. ಆಮೇಲೆ ಮೆಹಂದಿ ಎಲ್ಲ ಫುಲ್ ರೆಡಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ 1 day ಬಿಫೋರ್ ಹಾಕ್ಸ್ಕೊಂಡೆ. ನಾಳೆ ಅಷ್ಟೊತ್ತಿಗೆ ಕಲರ್ ಬಂದಿರುತ್ತೆ, ಫೋಟೋಶೂಟ್ ಮಾಡಿಸ್ಬೋದು ಅಂತ. ನಾಳೆ ಬೆಳಗ್ಗೆ ಹಳದಿಗೆ ರೀಲ್ಸ್ ಎಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದರದ್ದೆಲ್ಲ ಆದರೆ BTS ವಿಡಿಯೋನ ನಾನು ಶೇರ್ ಮಾಡ್ತೀನಿ ನಿಮಗೆಲ್ಲ, ವಿಡಿಯೋ ಮಾಡಿದರೆ ಓಕೆನಾ. ಅದನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಕಲ್ತಿದ್ದೀವಿ, ಎಲ್ಲ ಹೇಗೆ ಬರುತ್ತೆ ಔಟ್ಪುಟ್ ಅಂತ ನಾಳೆ ಗೊತ್ತಾಗುತ್ತೆ. ಅದನ್ನು ಕೂಡ ನಾನು ವ್ಲಾಗಲ್ಲಿ ಹಾಕಿರ್ತೀನಿ. ಬಾಯ್.